ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧದ ಸೈರನ್ ಮೊಳಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಇನ್ನೊಂದು ಕಡೆಗೆ ನಾಳೆ ತುಂಬಾ ಇಂಪಾರ್ಟೆಂಟ್ ಎಕ್ಸರ್ಸೈಸ್, ಇದರ ಬೆನ್ನಲ್ಲೇ ಉಗ್ರ ಪೋಷಕ ಪಾಕ್ಗೆ ಬೆಂಡೆತ್ತೋ ಕೆಲಸವನ್ನು ಮಾಡ್ತಾ ಇದೆ. ಭಾರತ ಜಲಾಘಾತ ಕೊಡೋದನ್ನು ಮುಂದುವರಿಸ್ತಾ ಇದೆ. ಬಗ್ಲಿಹಾರ್ ಡ್ಯಾಮ್ ಗೇಟ್ ಅನ್ನ ಭಾರತ ಬಂದ್ ಮಾಡಿಸಿದೆ. ಬಿಸಿ ಮುಟ್ಟಿಸೋದಕ್ಕೆ, ವಿಲವಿಲ ಒದ್ದಾಡಿಸೋದಕ್ಕೆ ಎಲ್ಲ ಪ್ರಯತ್ನ. ಪಾಕಿಸ್ತಾನದ ಚೆನಾಬ್ ನದಿಗೆ ನೀರನ್ನ ಸ್ಥಗಿತಗೊಳಿಸಲಾಗಿದೆ. ಕಾಶ್ಮೀರದ ರಂಬನ್ನಲ್ಲಿರುವಂತಹ ಬಗ್ಲಿಹಾರ್ ಡ್ಯಾಮ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇಲ್ಲಿ ನಡೆಯೋದು. ಸೊ ಇಲ್ಲಿ ನೀರನ್ನ ಬಂದ್ ಮಾಡೋದ್ರ ಮೂಲಕ ಇನ್ನಷ್ಟು ವಿಲವಿಲ ಒದ್ದಾಡಿಸುವಂತಹ ಕೆಲಸ. ಹೀಗಾಗಿ ನೋಡಿ, ಇಮಿಡಿಯೇಟ್ ಎಫೆಕ್ಟ್ಗಳು ಕೂಡ ಆಗ್ತಾ ಇದೆ. ಪಾಕ್ನ ಚೆನಾಬ್ ನದಿಯ ನೀರಿನ ಹರಿವಿದೆಯಲ್ಲ, ಕಂಪ್ಲೀಟ್ ಇಳಿಮುಖ ಆಗ್ತಾ ಇದೆ. 35,000 ಕ್ಯೂಸೆಕ್ ನೀರಿತ್ತಂತೆ ಇನ್ಫ್ಲೋ. ಬಟ್ ನಿನ್ನೆ ಬೆಳಗ್ಗೆ ಸುಮಾರಿಗೆ 3,100 ಕ್ಯೂಸೆಕ್ಗೆ ಇಳಿಕೆಯಾಗಿದೆ. ಇಮಿಡಿಯೇಟ್ ಎಫೆಕ್ಟ್ಗಳು ಕಾಣಿಸ್ತಾ ಇದೆ. ಕಣಿವೆ ಭಾಗದಲ್ಲಿ ನೀರಿಂದು ಫ್ಲೋ ಇರುತ್ತಲ್ಲ, ಜರಿ ರೀತಿ ಹರಿಯುತ್ತಲ್ಲ, ಅದು ಮೇಲ್ಗಡೆಯಿಂದ ನೋಡಿದಾಗ ಅಲ್ಲಿ ಕಂಪ್ಲೀಟ್ ಡ್ರೈಡ್ ಅಪ್ ಸಿಚುವೇಶನ್ ಅನ್ನ ನಾವು ನೋಡ್ತಾ ಇದೀವಿ. ಇದು ಪಾಕಿಸ್ತಾನದ ಬಯಲು ಪ್ರದೇಶದ ನದಿಗಳ ರೀತಿ ಅಲ್ಲ ಅಲ್ಲಿ. ಯಾಕೆಂದ್ರೆ ಅಲ್ಲಿ ಕಣಿವೆ ಪ್ರದೇಶ ಆಗಿರೋದ್ರಿಂದ ನಿಮಗೆ ವಿಸ್ತಾರವಾಗಿ ಹರಿಯಲ್ಲ ನದಿ ನೀರು, ಆಳವಾಗಿ ಹರಿಯುತ್ತೆ ತುಂಬಾ. ಸೊ ಇಲ್ಲಿ ನೀರನ್ನು ಅವರು ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಎಫೆಕ್ಟ್ ಆಗುತ್ತೆ, ಸ್ಟಾಪ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವಾಗ ನೋಡಿ ಎಷ್ಟು ಡ್ರೈ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. 25,000 ಕ್ಯೂಸೆಕ್ ಎಲ್ಲಿ, 3,000 ಕ್ಯೂಸೆಕ್ ಎಲ್ಲಿ. 3,000 ಕ್ಯೂಸೆಕ್ ನಿಮಗೆ ಪಾಕಿಸ್ತಾನ ತನಕ ಹರಿಯೋದೇ ಇಲ್ಲ ಹಾಗೆ ನೋಡಕ್ ಹೋದ್ರೆ. ಸೊ ಅದಕ್ಕೆ ಅಲ್ಲಿಗೆ ತಂದು ಅದನ್ನ ನಿಲ್ಲಿಸಿದ್ದಾರೆ. ಇದು ಇನ್ನೊಂದು ಜಲಾಘಾತ, ಅದು ತೀರ್ಮಾನ ಆಗಿತ್ತು ಮೊದಲೇ. ಸೊ ಇನ್ನು ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನಕ್ಕೆ ಚೀಮಾರಿಯನ್ನು ಹಾಕಿರ್ತಕ್ಕಂಥ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ, ಅದನ್ನು ಹೇಳಿದ್ವಿ. ಪಾಕಿಸ್ತಾನಕ್ಕೆ ಈಗ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಒಂದು ಪ್ರಶ್ನೆಯನ್ನು ಇಟ್ಟಿದೆ. ಏನಂತ ಅಂತಂದರೆ, ಪಹಲ್ಗಾಮ್ ಉಗ್ರ ದಾಳಿಯ ಹೊಣೆಗಾರರು ಯಾರು? ಹಾಗಾದರೆ ನಾವಲ್ಲ ಅಂತ ಇದ್ದಾರೆ ಅವರು. ಯಾರು? ಪಾಕಿಸ್ತಾನ ಅಣ್ವಸ್ತ್ರ ಬ್ಲ್ಯಾಕ್ ಮೇಲನ್ನು ನಿಲ್ಲಿಸಬೇಕು. ಅಲ್ಲಿರೋರೆಲ್ಲ ಪುಂಖಾನುಪುಂಖವಾಗಿ ಬಿಡ್ತಾ ಇದ್ದಾರಲ್ಲ, ಬಾಂಬ್ ಹಾಕ್ತೀವಿ ಅಂತ ನಿಲ್ಲಿಸಿ. ಹೀಗಂತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆಯಲ್ಲಿ ಪಾಕಿಸ್ತಾನಕ್ಕೆ ಚೀಮಾರಿಯನ್ನು ಹಾಕಲಾಗಿದೆ. ಭಾರತದ ಉದ್ದೇಶ ಕೂಡ ಇದ್ದಿದ್ದು ಅದೇನೆ, ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನವನ್ನು ಬೆತ್ತಲೆ ಮಾಡಬೇಕು, ಏಕಾಂಗಿ ಮಾಡಬೇಕು ಅಂತ. ಆ ಕೆಲಸ ಈಗ ಸಕ್ಸಸ್ ಆಗ್ತಾ ಇದೆ.